ಶುರುವಾದಂತ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ನಮ್ಗೆ ಇಲ್ಲಿ ತನಕ ಮುಕ್ತಿ ಕೊಟ್ಟಿಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಶುರು ಮಾಡಿದ ಭೂ ಸ್ವಾಧೀನ ಪ್ರಕ್ರಿಯೆಗೆ ನಾನಾ ರೀತಿಯ ಸರ್ಕಾರಗಳು ಬಂದು, ಬಿಜೆಪಿ ಗೌರ್ಮೆಂಟ್ ಬಂತು, ಮತ್ತೆ ಕಾಂಗ್ರೆಸ್ ಬಂತು, ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಈ ಒಂದು ಯೋಜನೆನ ಶುರು ಮಾಡಿದಂಥ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದರು 2019ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಈ ಪ್ರಕ್ರಿಯೆ ಯಾವ ರೀತಿ ನಡೆದು ಬಂದಿದೆ, ಏನಾಗಿದೆ ಅಂತ ಎಲ್ಲ ವಿಚಾರನೂ ಗೊತ್ತಿರ್ತಕ್ಕಂಥ ವಿಚಾರನೇ ಇದು. ಪ್ರತಿಯೊಂದು ಹಂತದಲ್ಲೂ ಯಾರು ಕೂಡ ಇದನ್ನ ಯಾರು ಶುರು ಮಾಡಿದ್ರು, ಏನಾಯ್ತು ಅಂತ ಅಲ್ಲಿಂದ ಇಲ್ಲಿ ತನಕ ಯಾವ ರೈತ ಬಂದವರು ಕೂಡ ಒಂದು ಹೋರಾಟ ಮಾಡಿಲ್ಲ. ಇದನ್ನ ವಿರೋಧಿಸಿ ಒಂದು ಹೋರಾಟ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಓಪನ್ ಮಾಡಿದ್ರು, ಕುಮಾರಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರಾದರು, ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು 2020 ತನಕನೂ ನನ್ನ ಕನಸನ್ ಕೂಸು ಇವರೆಲ್ಲ ಹೋಗವ್ರೆ, ಎಲ್ಲ ಲೀಡರ್ಗಳು ಹೋಗವ್ರೆ, ನಾನು ಮಾಡೇ ಮಾಡ್ತೀನಿ, ನನ್ನ ಕನಸನ್ ಕೂಸು ಅಂದಾಗ ಅವರು ಅದು ಸುಮ್ಮನೆ ಬಂದವ್ರೆ. ಆಯ್ತು ನಕ್ಕೊಂಡು ನಿಮ್ಮ ಹೋರಾಟದ ಪ್ರತಿ ಒಂದೇ ಒಂದು ಹೋರಾಟದ್ದು ಈ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ವಿರೋಧ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಹೋರಾಟ ಇದೆಯಾ ತೋರಿಸಿ? ಮಾಡಿಲ್ಲ. ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಅದೇ ಪ್ರಕ್ರಿಯೆಯನ್ನ ಮುಂದುವರ್ಸಕ್ಕೆ ಮಾಡ್ತು. ಮಾಡಿದ್ಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ರೋಷಾವೇಶ ಪ್ರತಿಭಟನೆ ಮಾಡಕ್ಕೆ ಬಂದ್ಬಿಡ್ತಾ? ಏನ್ ತರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ಯಾವ ತರ ಮಾಡ್ತಾ ಇದ್ದೀರಿ? ಹಳ್ಳಿಗೆ ಹೋಗೋದು, ನೆಗೆಟಿವ್ ಮಾಡೋದು, ರೈತರು ಊರೆತ್ಬಿಡ್ತಾರೆ, ಜಮೀನು ಕಿತ್ಕೊಬಿಡ್ತಾರೆ, ನಿಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ, ನಿಮ್ಗೆ ಯಾವುದು ದುಡ್ಡು ಕೊಡಕ್ಕೆ ಬರಲ್ಲ, ದುಡ್ಡು ಕೊಡೋಕ್ಕೆ ನಿಮಗೆ ಪ್ರಾವಿಷನ್ ಇಲ್ಲ ಸರ್ಕಾರದ ದುಡ್ಡು ಇಲ್ಲ. ಎಕರೆಗೆ 30 ಲಕ್ಷ ವ್ಯಾಲ್ಯೂಯೇಷನ್ ಇದ್ರೆ ಡಬ್ಬಲು 70 ಲಕ್ಷ 80 ಲಕ್ಷ ಅದ್ರ ಮೇಲೆ ಕೊಡೋಕ್ಕೆ ಬರಲ್ಲ. ಈ ಥರದ ನೆಗೆಟಿವ್ ಮಾಡಿದ್ರು. ಇದು ನೆಗೆಟಿವ್ ಮಾಡ್ತಾ ಮಾಡ್ತಾ ಅದು ಹಂತವಾಗಿ ಬಂತು. ನೆಕ್ಸ್ಟ್ ಉಪಮುಖ್ಯಮಂತ್ರಿಗಳು ಮೊನ್ನೆ DCM ಅವರು ರಾಮನಗರದಲ್ಲೇ ಪತ್ರಿಕಾಗೋಷ್ಠಿ ಮಾಡಿದ್ರು. ಅದೆಲ್ಲ ತಮ್ಗೆ ಗೊತ್ತಿರೋದೆ. ಅಲ್ಲಿ ದರ ನಿಗದಿ ಮಾಡಿದ್ರು, ಒಂದು ದರವನ್ನು ನಿಗದಿ ಮಾಡಿದ್ರು. ಆ ದರ ನಿಗದಿ ಮಾಡಿದ ಮೇಲೆ ತಿರುಗಿ ಅದಕ್ಕೊಂದು ಮೈನಸ್ ಮಾಡಿದ್ರು. ಇದು ಸುಳ್ಳು, DC ಅವ್ರ ಅನುಮೋದನೆ ಇಲ್ಲ, DC ಅವರು ಏನು ಹೇಳಲಿಕ್ಕೆ ಕೊಡಲಿಲ್ಲ ಅಂತ ಅಲ್ಲಿ ಶುರು ಮಾಡಿದ್ರು. ಮತ್ತೆ DC ಅವರು ಒಂದು ರೈತರ ಸಭೆ ಕರೆದ್ರು. DC ಅವರು ಕೂಡ ಈ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಂದು ದರ ನಿಗದಿ, ಮತ್ತೆ ಮರ ಮಾಲಿಕೆಗಳ ನಿಗದಿ, ಪುನರ್ವಸತಿ, ನಿರ್ಮಾಣ, ಏನು ನಿವೇಶನ ಇಲ್ಲದವರಿಗೆ ನಿವೇಶನ, ಎಲ್ಲ ಥರದ ಒಂದು ಬುಕ್ಲೆಟೇ ನಿಮಗೆ ಕೊಟ್ಟರು. ತಿರುಗಿ ಅದು ಕೊಟ್ಟ ಮೇಲೆ ಇದು ಸುಳ್ಳು, ನಿಮಗೆ ಸರ್ಕಾರದಲ್ಲಿ ಇದಿಲ್ಲ, ಸರ್ಕಾರದಲ್ಲಿ ಅಧಿಕೃತವಾದ ಯಾವುದೇ ಮಾಹಿತಿ ಇಲ್ಲ, ಇದು ಸುಳ್ಳು ಅಂತ ಶುರು ಮಾಡಿದ್ರು. ಸರ್ಕಾರದ ಲೆವೆಲಲ್ಲಿ, ಕ್ಯಾಬಿನೆಟ್ ಲೆವೆಲಲ್ಲೂ ಕೂಡ ಇದು ಅನುಮೋದನೆ ಆಯಿತು. ಅನುಮೋದನೆಯಾಗಿ ಜೀವನೂ ಕೂಡ ಆಯಿತು. ಆಯ್ತಲ್ವಾ? ಈ ಜೀವ ಆದ್ಮೇಲೆ ಮತ್ತೆ ಹಳ್ಳಿಗಳಿಗೆ ಹೋಗೋದು, ಕೊಡಕ್ ಬರಲ್ಲ, ಸುಳ್ಳು, ಯಾವುದು ಸುಳ್ಳು, ಏನು ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ. ಜೀವೋ ಪ್ರತಿಯೊಂದು ಹಂತವಾಗಿ ಎಲ್ಕೂ ಆಗಿದೆ ಸರ್ಕಾರದ ಆದೇಶ. ಇದನ್ನು ಸುಳ್ಳು ಅನ್ನೋದು. ಇದು ಸುಳ್ಳು ಅನ್ನೋದು ಅರ್ಥ, ನೀವು ಜಮೀನು ಅಕ್ವೈರ್ ಹೋರಾಟ ಜಮೀನು ಭೂಸ್ವಾಧೀನ ಬೇಡ ಅಂತ ಹೋರಾಟ ಮಾಡ್ತಾ ಇದ್ರು, ಇಲ್ಲ ಯಾವ್ದು ರಿಯಲ್ ಎಸ್ಟೇಟ್ ದಂಧೆಗೆ ಹೋರಾಟ ಮಾಡ್ತಿದ್ರು ಅದನ್ನು ಕ್ಲಿಯರ್ ಮಾಡಿ ಫಸ್ಟ್. ನೀವು ಮಾಡ್ತಾ ಇರೋದೆಲ್ಲ ರಿಯಲ್ ಎಸ್ಟೇಟ್ ದಂಧೆಗೆ. ಯಾಕೆ ಅಂತಂದ್ರೆ ನಿಮ್ಗೆ ಹೊರಗಡೆಯಿಂದ ಸಾಕಷ್ಟು ಜನ ಬಂಡವಾಳ ಆಗ್ತಾವ್ರು. ಇದಕ್ಕೆ ಯಾರು ಆಗ್ತಾ ಇರೋರು ಅಂದ್ರೆ ಎಸ್ಟೇಟ್ದಾರರು, ಅವರು ಸಿಕ್ಕಾಪಟ್ಟೆ ಬಂಡವಾಳ ಆಗ್ತಾರೆ. ಅದು ಅವರಣೆ ಬರ, ಜೀವರಣೆ ಬರ. ಇದರ ಅರ್ಥ, ಈ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಾವು 20 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಯ್ತಾ ಇಲ್ಲ. ಇಲ್ಲಿ ಮಾತ್ರ ಜಮೀನು ತೆಗಿಯಕ್ಕೆ ಬರ್ತಾರೆ, ಕನ್ವರ್ಷನ್ ಆಗಲ್ಲ ಅಂತಾರೆ, ಏನೋ ಅವ್ರಿಷ್ಟ ಕೊಟ್ಟಷ್ಟು ರೇಟು. ರೈತರ ಸಮಸ್ಯೆ ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಯಾರು ಇವತ್ತು ಈಗ 14 ತಿಂಗಳಾಯ್ತು ಇಲ್ಲಿ ಜಮೀನು ವ್ಯವಹಾರ ಆಗಿ ನಿಂತೋಗಿ, ಎಲ್ಲ ಯಾವುದೇ ಟ್ರಾನ್ಸಾಕ್ಷನ್ ಆಯ್ತಲ್ಲ. ಇವತ್ತು ರೈತರು, ಎಲ್ಲ ರೈತರು, ಬಡ ರೈತರು, ಸಣ್ಣ ರೈತರಾಗ್ಬೋದು, ದೊಡ್ಡ ರೈತರಾಗ್ಬೋದು, ತುಂಬಾ ಕಷ್ಟದಲ್ಲಿದ್ದೀವಿ. ಎಲ್ಲರೂ ಮಾರಾಟ ಮಾಡಲೇಬೇಕು. ಈ ರಿಯಲ್ ಎಸ್ಟೇಟ್ ದಂಧೆ ಏನಾದ್ರು ಇದನ್ನ ನಿಲ್ಲಿಸ್ಬಿಟ್ಟು ಈಗ ಏನಾದ್ರು ಬಿಟ್ಬಿಟ್ರೆ ರಿಯಲ್ ಎಸ್ಟೇಟ್ ದಂಧೆ ಸ್ಟಾರ್ಟ್ ಆಗ್ತದೆ. ಯಾರು ಈಗ ಜಮೀನುಗಳು ಯಾರೋ ಕೆಲವು ರಸ್ತೆ ಪಕ್ಕದಲ್ಲಿ ಅವರೇ, ಅವರು ಬಿಗಿರ್ಬೋದು. ಒಳಗಡೆ ಇರ್ತಕ್ಕಂಥವ್ರು ಕಷ್ಟ ಮಾರಲೇಬೇಕು. ಅವ್ರ ಜಮೀನು ಮಾರಕ್ಕೆ ಇವರು ಈ ರೇಟ್ ದರ ಕೊಡಲ್ಲ. ಇವ್ರು ಏನಾಗುತ್ತೆ ಅಂದರೆ ಕಡಿಮೆಗೆ ರೇಟ್ ಮಾಡ್ಕೋಬೇಕು, ಅವ್ರೇನೋ ಬಿಸ್ನೆಸ್ ಮಾಡ್ಕೋಬೇಕು. ಇದೊಂದಲ್ಲದೆ ಇವರೆಲ್ಲರೂ ರೈತರಿಗೆ ಹೋರಾಟ ಮಾಡಿ. ಯಾಕೆ ರೈತರನ್ನ ಹೋಗಿ ಈ ಥರ ಪ್ರಚೋದನೆ ಮಾಡ್ತೀವಿ? ನೀವು ಜಮೀನು ಬೇಡ ಅಂದ್ರೆ ಅದನ್ನ ಮೇಲೆ ಹೋರಾಟ ಮಾಡ್ಬೇಕಲ್ವಾ? ಈ ಥರ ಸರ್ಕಾರದ ಆದೇಶ ಎಲ್ಲ ಕಮ್ಮಿ ಕೊಡ್ತಾರೆ, ಇದು ಕೊಡ್ತಾರೆ ಅಂತ, ಇದು ಯಾವುದು ಹೋರಾಟ ಇದು? ಇಲ್ಲಿ ರೈತರು ನಾವು ಏನಾಗಬೇಕು? ನಾವು ಹೇಳ್ತಾ ಇರೋದು ಈ ಹೋರಾಟಕ್ಕೆ ಯಾವುದೇ ಕಿಂಚಿತ್ತು ಬೆಲೆ ಇಲ್ಲ. ನೀವು ಮಾಡ್ತಾ ಇರೋದು ಬೇರೆ ದಳ್ಳಾಳಿಗಳಿಗೆ, ನಾವು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀನಿ, ಯಾವುದೇ ದಳ್ಳಾಳಿಗಳಿಗೆ ಅವಕಾಶ ಕೊಡಲ್ಲ, ದಳ್ಳಾಳಿ ವ್ಯಾಪಾರಕ್ಕೆ ನಾವು ಅವಕಾಶ ಕೊಡಲ್ಲ. ಈ ಏನಾಗಿದೆ 20 ವರ್ಷದಿಂದ ಅನುಭವಿಸಿರೋದ್ರಿಂದ ಸಾಕಾಗಿದೆ. ಈಗ ನಾವು ಸರ್ಕಾರದ ಏನೊಂದು ತೀರ್ಮಾನ ಈಗ
ಎಲ್ಲಾ ತರದ ಹೋರಾಟ ನಾವು ಮಾಡಿದ್ವಿ. ಈಗ 14 ತಿಂಗಳಿಂದ ನಾವು ಎಷ್ಟು ಮೀಟಿಂಗ್ ಮಾಡಿದ್ದೀವಿ, ಎಷ್ಟು ಶಾಸಕರನ್ನು ಭೇಟಿ ಮಾಡಿದ್ದೀವಿ. ಆ ಹೋರಾಟಕ್ಕೆ ದರ ಒಂತರಕ್ಕಾಗಲಿ ಪ್ರತಿಯೊಂದು ಹಂತ ಹಂತವಾಗಿ ಎಲ್ರಿಗೂ ಕೂಲಿ ಕಾರ್ಮಿಕರು ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಹೋರಾಟವನ್ನ ನಾವು 14 ತಿಂಗಳಿಂದನೂ ಸತತವಾಗಿ ನಾವೆಲ್ಲ ರೈತರನ್ನ ಸಭೆ ಮಾಡಿ ನಾವು ಒತ್ತಡ ಹಾಕಿ ಸರ್ಕಾರನ ಸ್ಪಂದಿಸದೆ ಎಲ್ಲಾನು ಮಾಡಿ ನಾವು ಒಂದು ಲೆವೆಲ್ ತಂದಾಗ ನೀವು ಬರೀ ಮೈನಸ್ ಮಾಡ್ತೀರಿ. ಏನಾದ್ರ ಅರ್ಥ? ನೀವು ಎಷ್ಟು ಜನ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಏನೇನು ವ್ಯವಸಾಯ ಮಾಡಿ ಎಷ್ಟು ಜನ ಇದ್ದೀರಿ? ಯಾವ ಥರದ ನಿಮ್ಮ ಇದರ ಉದ್ದೇಶ ಏನು? ಎಲ್ಲಿ ಬಿಡಿಸಿ ಎಲ್ಲಿ ನಿಮ್ಮ ಮೊದಲು ನೀವು ಹೋರಾಟ ಮಾಡಿ ಅವಾಗ ಸರ್ ಸಡನ್ ಆಗೇ ನೀವು ಇದಕ್ಕೆ ಬರಬೇಕು ಅಂದರೆ ನಿಮ್ಮ ಹೋರಾಟದ ಒಂದು ಇದು ಬೇಕಲ್ಲ. ಯಾಕೆ ನಾನು ಇಂತಿಂದ ಜಾಗದಲ್ಲಿ ಇಂತಿಂದ ಟೈಮಲ್ಲಿ ನೋಡಿ ನಮ್ಮ ಹತ್ರ ದಾಖಲಾತಿ ಇದೆ, ನಾನು ಇಂಥ ಟೈಮಲ್ಲಿ ಇದು ಬೇಡ ಅಂತ ಹೋರಾಟ ಮಾಡಿದ್ದೀನಿ ಅಂತ ನಿಮ್ಮಲ್ಲಿ ಯಾವುದೂ ಇಲ್ಲ. ಹೋರಾಟದ ಯಾವುದೇ ಥರದ ಒಂದಿಲ್ಲ. ಸಡನ್ ಆಗಿ ಬರೀ ಈಗ ಅಷ್ಟೇ ಮೈನಸ್ ಮಾಡೋಕ್ಕೆ ಹೊರಟಿದ್ದೀರಿ. ಮೈನಸ್ ಮಾಡೋಕ್ಕೆ ನಾವು ಹೊರಡಲ್ಲ, ನಾವು ಒಪ್ಪಲ್ಲ. ನಾವು ಎಲ್ಲರೂ ಕೂಡ ಆಸ್ತಿವಂತ, ನಮ್ಮ ಆಸ್ತಿ ನಮ್ಮ ಹಕ್ಕು ಅನ್ನೋದು ಯಾವ ರೀತಿ ಹೇಳಿದ್ರೆ ನಮ್ಮ ಅದು. ನಾವು ಏನು ಈಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಶೀಘ್ರವಾಗಿ ಒಂದು ಏನು ಆದೇಶ ಮಾಡಿದರೋ ಅದ್ರ ಪ್ರಕಾರ ನಮ್ಮ ರೈತರಿಗೆ ಪರಿಹಾರ ಕೊಡೋದಾಗಲಿ, ಪುನರ್ವಸತಿ ಕೊಡೋದಾಗಲಿ, ಮತ್ತು ಏನು ನಿವೇಶನ ಬೇರೆ ಬೇರೆ ಆದೇಶ ಆಗಿದೆ ಅದ್ರ ಪ್ರಕಾರ ಬೇಗ ಅಷ್ಟು ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ನಾವು ಬೇರೆ ಥರದಲ್ಲಿ ನಾವು ಕೂಡ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಾಯ್ತದೆ. ಭಾಳ ತೊಂದರೆ ಇದ್ದೀವಿ ನಮ್ಮ ರೈತರು. ರಿಯಲ್ ಎಸ್ಟೇಟ್ ದಂಧೆ ಆಗೋಯ್ತದೆ. ಅರ್ಥ ಆಯ್ತಾ? ದಯವಿಟ್ಟು ನಾವು ಇದಕ್ಕೆ ಈ ನಮ್ಮ ಆಸ್ತಿ ನಾವು ಯಾವುದೇ ಕಾರಣಕ್ಕೂ ಏನು ಸರ್ಕಾರ ತೀರ್ಮಾನ ತಗೋತೋ ಅದಕ್ಕೆ ನಾವು ಬದ್ಧವಾಗಿದ್ವಿ. ನಮ್ಮ ಆಸ್ತಿನ ನಾವು ಈ ಒಂದು ಪ್ರಾಜೆಕ್ಟ್ಗೆ ನಾವು ಕೂಡ ಒಪ್ಪಿದ್ದೀವಿ. ಸರ್ಕಾರದ ಎಲ್ಲ ಇಲ್ಲ ಅವ್ರು ಹೊರಡಿಸಿದ ನಾವು ಬೇರೆ ಯಾರನ್ನೂ ನಾವು ಕೇಳಲ್ಲ, ನಾವು ಯಾವುದೇ ಥರದ್ದು ಮಾಡಲ್ಲ. ನಮ್ಮ ಆಸ್ತಿಗಳು ನಾವೆಲ್ಲ ಆಸ್ತಿವಂತರಲ್ಲಿ ಬರ್ತಿರ್ತಕ್ಕಂಥ ಎಲ್ಲರೂ ಕೂಡ ಸಣ್ಣ ರೈತರು, ದೊಡ್ಡ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಅವರೇ. ಇಲ್ಲಿ ಯಾರೋ ದೊಡ್ಡವರೇ ಬಂದ್ಬಿಡ್ಲಿಲ್ಲ, ಇಲ್ಲಿ ಪ್ರತಿಯೊಬ್ಬರು ಅವರೇ. ಎಲ್ಲರೂ ಕೂಡ ಅವ್ರ ಆಸ್ತಿ ಅವರಕ್ಕೂ ಇದನ್ನ ಮತ್ತೆ ನಾವು ಇದನ್ನ ಮುಂದುವರೆದು ಬಿಟ್ರೆ ಇದು ಮತ್ತೆ ಇದೇ ಥರ ಯಾವುದೇ ಅಭಿವೃದ್ಧಿನೂ ಆಗಲ್ಲ, ಏನೂ ಆಗಲ್ಲ. ನಾಳೆ ರೈತ ಕಷ್ಟ ಬಂದೇ ಬರ್ತದೆ. ಅವ್ನು ಮಾರಕ್ಕೆ ಹೋದಾಗ ದಾರಿ ಇಲ್ದವ್ರನ್ನ ಮತ್ತೆ 50 ಲಕ್ಷಕ್ಕೆ ಹೋಗ್ತದೆ. ಎಲ್ಲಣ್ಣ ಅವ್ರು 2.5 ಲಕ್ಷ 2.5 ಕೋಟಿ 3 ಕೋಟಿ ಕೊಡ್ತಿದ್ವು ಅಂತಂದ್ರೆ ನಿನ್ನ ಜಮೀನು ಮಾರುವಂತ ನಮ್ಮ ಉಳಿಸ್ಕೊಟ್ಟಿದ್ವಿ, ಈಗ ಮಾರಕೋಬೇಡ ಹೋಗು ಅಂತಾರೆ. ಇಲ್ಲ 50 ಲಕ್ಷ ದಾರಿ ಇಲ್ಲ, ಇನ್ನೊಂದು 5 ಲಕ್ಷ ನಿನ್ಗೆ ಜಾಸ್ತಿ ಏನೋ ಈ ಥರದ ದಂಧೆ ನಡೆದಿರ್ತದೆ. ಇದನ್ನು ತಡೆಯೋಕ್ಕಾಗಲ್ಲ. ಆ ದಂಧೆಗೆ ನಾವು ಅವಕಾಶ ಕೊಡಲ್ಲ, ಯಾವುದೇ ದಂಧೆ ಕೊಡಲ್ಲ. ಇವತ್ತು ಒಳಗಡೆ ದಾರಿ ಇಲ್ಲದೆ ಇರೋ ರೈತ, ಯಾವುದೋ ಎಲ್ಲೋ ಮೂಲೆ ಇರ್ತಕ್ಕಂಥ ಜಮೀನು, ರಸ್ತೆಯಲ್ಲಿರೋ ಜಮೀನು ಎಲ್ಲ ಒಂದೇ ಆಗಿದೆ. ಈಗ ಒಬ್ಬ ಕಡೆ ರೈತನಿಗೆ ಏನು ಇಲ್ಲದೆ ಇರ್ತಕ್ಕಂಥ ದಾರಿ ಇಲ್ಲಿರ್ತಕ್ಕಂಥ ರೈತನಿಗೆ ಏನು ರೇಟ್ ಬರ್ತದೋ ರಸ್ತೆಯಲ್ಲಿರೋಂಗು ಅದೇ ಮಾಡಿ ಒಂದೇ ಸ್ವಲ್ಪ 10 ಲಕ್ಷ ಹೆಚ್ಚು ಕಮ್ಮಿ ಎಲ್ರಿಗೂ ಒಂದೇ ಮಾಡೋರೆ. ಸೈಟೂ ಕೂಡ ಅದೇ ಏನು ಈಗ ನಿವೇಶನ ಕೂಡ ಎಲ್ರಿಗೂ ಸಮಾನೆ, ರೇಟೂ ಸಮಾನೆ, ಎಲ್ಲವನ್ನು ನ್ಯಾಯಯುತರಾದಲ್ಲಿ. ಮತ್ತು ಯಾರು ವಸತಿ ಇಲ್ವೋ ಅವ್ರಿಗೇನಾದ್ರು ಗುರ್ತಿಸಿ ನಿವೇಶನ ಅವ್ರಿಗೆಲ್ಲ ಒಂದು ನಿವೇಶನ ಕೊಡ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಏನಾಗಿದೆ, ಇಲ್ಲಿ ಗೋಮಾಳಿ ಜಮೀನು ಏನು ಪಿ ನಂಬರ್ಗಳು ಜಾಸ್ತಿ ಇದೆ. ಇವು ಈಗ ಕೆಲವು ಕೋಡಿ ಮಾಡಿಸಿದ್ದಾರೆ ಸರ್ಕಾರದಿಂದ, ಇನ್ನೂ ಸಾಕಷ್ಟು ಕೋಡಿ ಆಗಿಲ್ಲ. ಈಗ ಅವೆಲ್ಲ ನೆಕ್ಸ್ಟ್ ಮಾರಾಟಕ್ಕೆ ಬರಲ್ಲ, ವೇಸ್ಟ್ ಲ್ಯಾಂಡ್. ಈಗ SC ST ಲ್ಯಾಂಡ್ಗಳು ಇವತ್ತು ಸರ್ಕಾರದ ಪರ್ಮಿಷನ್ಗೆ ಹೋಗ್ಬೇಕು. ಅವುಗಳನ್ನ ಏನು ಇಷ್ಟ ಬಂದ ರೇಟ್ಗೆ ಕೇಳ್ತಾರೆ, 20 ಲಕ್ಷಕ್ಕೆ ಕೇಳ್ತಾರೆ. ಬೇಕಾದ್ರೆ ನಾವು ಪರ್ಮಿಷನ್ ತಗೋಬೇಕು, ನಾವು ಮಾಡ್ಕೋಬೇಕು. ಪರಿಸ್ಥಿತಿ ರೈತ ಅವತ್ತಿನ ಕಷ್ಟ ಅದೆಲ್ಲ ಹೇಳೋಕ್ಕಾಗಲ್ಲ. ಯಾರು ರೈತರದು ಹೆಂಗೆ ಎಲ್ಲ ನಾವು ದುಡ್ದು ಇವತ್ತಿನ ವ್ಯವಸಾಯದಲ್ಲಿ ನಾವು ದುಡ್ದು ಏನೂ ಮಾಡೋಕ್ಕಲ್ಲ, ಮನೆ ಕಟ್ಟೋಕ್ಕಲ್ಲ, ಮಗಳು ಮದುವೆ ಮಾಡೋಕ್ಕಲ್ಲ, ಫೀಸ್ ಕಟ್ಟೋಕ್ಕಲ್ಲ. ಭಾಳ ಕಷ್ಟ ಇದೆ. ಕಷ್ಟ ರೈತರಿಗೆ ಬಂದೇ ಬಂದು ಜಮೀನು ಮಾರಲೇಬೇಕು. ನಾವು ಮಾರಕ್ಕೆ ಹೋದಾಗ ನಮ್ಮ ಲಾಕ್ ಮಾಡ್ಕೋತಾರೆ. ರಿಯಲ್ ಎಸ್ಟೇಟ್ ದಂಧೆ ಅಂತೂ ಹಾಗೆ ಆಯ್ತದೆ. ಅದಲ್ಲದೆ ಬೇರೆ ಉದ್ದೇಶ ಇಲ್ಲಿ ಹೋರಾಟದ ಉದ್ದೇಶ ಯಾವುದು ನಮ್ಮ ಕಣ್ಣು ಕಾಣ್ತಾ ಇಲ್ಲ. ನಾವು ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ರೈತರ ಮಕ್ಕಳೇ. ನಾವು ಇವ್ರು ಯಾರಿಗೂ ಅನ್ಯಾಯ ಆಗಿ ನಾನು ಬಿಡಲ್ಲ. ನಾವಂತೂ ಇದಕ್ಕೆ ಈ ದಂಧೆಗೆ ನಾವು ಬ್ರೇಕ್ ಹಾಕ್ತೀವಿ. ಅದಕ್ಕಿಂತ ಹೆಚ್ಚು ವಿಚಾರವಾಗಿ ಹೇಳಬೇಕು ಅಂತಂದರೆ ಇನ್ನೂ ಮಾತಾಡ್ತಾರೆ ಕೆಲವರು. ಅದಲ್ಲದೆ ಬೇರೆ ಯಾವ ಥರದಲ್ಲೂ ನಾನು ಈ ರಿಯಲ್ ಎಸ್ಟೇಟ್ ದಂಧೆ ಅವಕಾಶ ಕೊಡೋಣ ಅಂತ ಹೇಳ್ತಾ ಈ ಒಂದು ಸಭೆಗೆ ಆಗಿದ್ದು ಎಲ್ಲರೂ ಒಂದ್ಸಲ ಮಾತು. ಯೋಜನೆ ಯಾವಾಗಿಂದ ಕಾರ್ಯಗತ ಆಯ್ತು ಮತ್ತೆ ಏನೇನಾಯ್ತು ಅನ್ನೋದನ್ನ ತಮ್ಗೆಲ್ಲರಿಗೂ ಇಂಚಿಂಚು ನೀವೇ ಪ್ರಸ್ತುತನ ಪಡಿಸಿದ್ದೀರಿ. ಆದ್ರೆ ಅದೆಲ್ಲನೂ ಗೊತ್ತದೆ, ಏನು ಈ ಯೋಜನೆಯಿಂದ ಅನುಕೂಲ ಆಗ್ಬೋದು ಅನಾನುಕೂಲ ಆಗ್ಬೋದು ಅನ್ನೋದು ತಮ್ಗೆಲ್ಲ ತಿಳಿದಿದೆ. ಅದ್ರ ಭಾಗವಾಗಿ ನಾವು ರೈತರು ಅಮಾಯಕರು, ನಮ್ಗೇನು ಗೊತ್ತಿಲ್ಲ. ನನ್ನ ಜಮೀನು ಇಷ್ಟು ವರ್ಷ ಆಯ್ತು, ನಾನು ಮಾರೋದೇ ಗೊತ್ತು ನನಗೆ, ಅಥವಾ ನನ್ನ ಕಷ್ಟಕ್ಕೋ ಇದಕ್ಕೋ ಸುಖಕ್ಕೋ ಏನೋ ಮಾಡ್ಕೋಬೇಕು. ಅವಾಗ ಈ ರೆಡ್ ಝೋನು ಅನ್ನೋದೇ ಒಂದು ಯಾರೋ ಬಂದು ತಿಳುವಳಿಕೆ ಅಂತಾನೆ, ಇಲ್ಲ ಅಣ್ಣ ಇದು ಆಗಲ್ಲ ತಗೊಳ್ಳೋದಕ್ಕೆ ಅಂತಾನೆ. ಅವಾಗ ನಾನು ಕಡಿಮೆ ರೇಟ್ ಕೊಡ್ಲೇಬೇಕು ಅಂತ ಸನ್ನಿವೇಶ ತಂದು ಮಾಡಿದವ್ರು ಯಾರು? ಇದು 20 ವರ್ಷ ಆಯ್ತು. ಇದು ಸೂತಕದ ಮನೆ ಆಯ್ತು.
ಸೂತಕ ಮನೆಯಲ್ಲಿ ಯಾವ ರೀತಿ ನೀರು ಕುಡಿಯಲ್ಲ ಅಂತಾರೆ ಕೆಲವರು. ಹಂಗೆ ಬಂದಂತ ಜಮೀನು ತಗೊಳ್ಳೋರು ಇದು ರೆಡ್ ಝೋನ್ ಅದೇ ಡೆವಲಪ್ಮೆಂಟ್ ಆಗಲ್ಲ ಅಂತ ಅಂದು ನಮ್ಮನ್ನ ಕಡಿಮೆ ರೇಟಿಗೆ ಜಮೀನ ಮಾರಾಟ ಮಾಡಿದವರು ಮಾಡಿದ್ದೀವಿ, ನಾವು ತಗೊಂಡಿದ್ವಿ, ನೋಡಿದ್ದೀವಿ, ನಾವು ಮಾರಾಟ ಮಾಡಿಸಿದ್ದೀವಿ. ಇಂಥ ಸನ್ನಿವೇಶದಲ್ಲಿ ರೈತರನ್ನ ನಾವು ನೀವು ಕೇಳಿದ್ರಿ ಇವಾಗ ಸಾಲ ಮಾಡಿ ಮಾಡುವಂಥದ್ದು ಏನದೆ ಅಂತ ಸರ್ಕಾರದ ಯೋಜನೆ ಅದನ್ನ ನಾವು ಮೇಲ್ಮಟ್ಟದವ್ರು ಮಾಡ್ಕೋತಾರೆ. ನಾವು ರೈತರು ನಮ್ಗೆ ಕೇಳಕ್ಕೆ ಅದೇನು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಾನು ಕೇಳೋದಕ್ಕೆ, ನೀವು ಕೇಳೋದಕ್ಕೆ ಸಮಂಜಸ, ನಾನು ಕೇಳೋದಕ್ಕೆ ಸಮಂಜಸ ಅಲ್ಲ. ಯಾಕೆ ನನಗೇನು ಆಗ್ಬೇಕಾ, ನನಗೆ ಯೋಜನೆ ಮುಂದುವರಿಬೇಕು, ನನಗೆ ಅನುಕೂಲ ಆಗ್ಬೇಕಷ್ಟೇ. ನೀನು ಅವ್ರೆಲ್ಲ ದುಡ್ಡು ತರ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಈ ಯಾವುದೋ 50 ಲಕ್ಷಕ್ಕೆ ಮಾರ್ಬಿಟ್ಬಿಟ್ಟು ನನಗೆ 2 ಕೋಟಿ 55 ಲಕ್ಷ 2 ಕೋಟಿ 7 ಲಕ್ಷ ಕಾಸು ಕೊಡೋದಾದ್ರೆ ಸರ್ಕಾರ ಎಲ್ಲಾರು ತರಲಿ, ನನಗೇನು ಆಗ್ಬೇಕಾಗತ್ತೆ? ಕೆಲವು 3 ಕೋಟಿ ಬರ್ತದೆ ದುಡ್ಡು ತಗೊಂಡ್ರೆ, ನನಗೇನು ಆಗ್ಬೇಕಾಗತ್ತೆ? ಅದಕ್ಕೆ ಉತ್ತರ ಹೇಳ್ತೆ ಅಷ್ಟೇ. ಅದು ಬಿಡಿ, ಅದು ವಿಚಾರ. ಈ ಯೋಜನೆ 2006ರಲ್ಲಿ ಸ್ಟಾರ್ಟ್ ಆದಂತ ಯೋಜನೆನ ಕುಮಾರಣ್ಣವರು 5 ವರ್ಷ ಇಲ್ಲಿ ಅಧಿಕಾರ. ಪ್ರೆಸ್ಪಿಟ್ ಉದ್ದೇಶ ಏನು ಅಂತಂದ್ರೆ, ಈ ಉದ್ದೇಶದಲ್ಲಿ ಹೋರಾಟ ಮಾಡಿ ಈ ಯೋಜನೆಯಲ್ಲಿ ಕಡಿಮೆ ಕೊಡ್ತಾರೆ, ಮತ್ತೆ ಇದು ಸರಿ ಇಲ್ಲ, ಗೆಜೆಟ್ ಕಾಪಿ ಸರಿ ಇಲ್ಲ, ಸಚಿವ ಸಂಪುಟದ ಒಂದು ಅನುಮೋದನೆ ಸರಿ ಇಲ್ಲ, 1,30,30,000 ಕೊಡ್ತಾರೆ, 1 ಕೋಟಿ 30 ಲಕ್ಷ ಕೊಡ್ತಾರೆ, 50 ಲಕ್ಷ ಕೊಡ್ತಾರೆ, ಕಾನೂನು ಬಾಹಿರ ಅಂತ ಅಂತಾರೆ. ಕಾನೂನು ಬಾಹಿರನೋ ಅಥವಾ ಇನ್ನೊಂದು ನಮಗೆ ಗೊತ್ತಿಲ್ಲ. ಒಂದು ಚುನಾಯಿತ ಸರ್ಕಾರ ಬಂದಾಗ ಆ ಸರ್ಕಾರಗಳು ಕೆಲಸ ಮಾಡೋದು ಅವರವರ ಒಂದು ಸಂವಿಧಾನದ ಕರ್ತವ್ಯ. ಆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತ ಗೊಳಿಸವ್ರೆ. ನಾವು ಕೇಳ್ಕೊಂಡಿದ್ವಿ, ನಮ್ಗೆ ಇಂತಿಂದೇ ನಾವು ಕೊಡ್ತೀವಿ ಜಮೀನು, ಇದನ್ನ ನಾವು ಕೊಡೋದಿಲ್ಲ, ನಮ್ಮನ್ನ ಈ ರೆಡ್ ಝೋನ್ ಕೈ ಬಿಡಿ, ಇಲ್ಲ ಈ ಟೌನ್ಶಿಪ್ ಮಾಡಿ ಅನ್ನೋದು ಎಲ್ಲರೂ ಹೋಗಿ ಕೇಳ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮನ ಬಿಡೋದಿಕ್ಕಾಗಲ್ಲ, ರೆಡ್ ಝೋನ್ ಇಂದ ಕೈ ಬಿಡೋಕ್ಕಾಗಲ್ಲ. ಯೋಜನೆ ಪ್ರಸ್ತುತ ಆಗಬೇಕು, ಬೆಂಗಳೂರು ಒತ್ತಡ ಕಡಿಮೆ ಮಾಡಬೇಕು, ಇಲ್ಲಿ ರೈತರಿಗೂ ಸಹಾಯ ಆಗಬೇಕು, ರೈತರು ಅಭಿವೃದ್ಧಿ ಸೇರಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ರೈತರಿಗೆ ಅಭಿವೃದ್ಧಿ ಪಡಿಸಿದ ಜಾಗದಲ್ಲಿ 9,693 ಅಡಿ, ವಾಣಿಜ್ಯದಲ್ಲಿ 8,753 ಅಡಿ, ದುಡ್ಡು ಹಣದಲ್ಲಿ 2 ಕೋಟಿ 7 ಲಕ್ಷದಿಂದ 2 ಕೋಟಿ 55 ಲಕ್ಷದವರೆಗೂ. ಇವತ್ತು ಒಳಗಡೆ ಇರಲಿ ಜಮೀನು, ಹೊರಗಡೆ ಇರಲಿ, ಎಲ್ಲರೂ ಕೂಡ ಒಂದೇ ಸಮಾನವಾದ ಒಂದು ರೀತಿಯಲ್ಲಿ ನ್ಯಾಯನ ದೊರಕಿಸ್ಕೊಟ್ಟವ್ರೆ. ಅದಕ್ಕೆ ನಮ್ಮ ಒಪ್ಪಿಗೆ ಇದೆ, ಸಮ್ಮತಿನೂ ಇದೆ. ನಮ್ದು ಇನ್ನು ಬೇರೆ ತಕರಾರಿಲ್ಲ. ಇನ್ನು ಉಳಿದಂತ ರೈತರು ಅಥವಾ ಹೆಚ್ಚಿಗೆ ಕೊಡ್ತೀವಿ ಬೆಲೆನ ಅಂತಂದ್ರೆ ಕೊಡ್ಸಿದ್ರೆ ನಮ್ಗೆ ಸಂತೋಷ. ಇನ್ನು ತಗೊಳ್ಳಿಲ್ಲ. ಇನ್ನು ನಾವು ಬೇಗ ಕೊಡಿ ಅಂತ ನನಗನ್ನ ನಾವು ಹೋಗಿ ಈ 2 ಕೋಟಿ ಹಣನ ನೀವು ಯಾವತ್ತೋ ಕೊಟ್ರೆ ನಮ್ಗೆ ಅದು ಪ್ರಯೋಜನಕ್ಕೆ ಬರಲ್ಲ. ಭೂಮಿ ಬೆಲೆ ಬೇರೆ ಕಡೆ ಜಾಸ್ತಿ ಆಯ್ತಾ ಇರ್ತದೆ. ನಾವು ವ್ಯವಸಾಯಗಾರರು ನಾವು ಜಮೀನೇ ತಗೋಬೇಕು, ನಮ್ಮ ಮಕ್ಕಳ ಮರಿಗೆ ಓದಿಸೋದಕ್ಕಾಗ್ಬೋದು, ಅಥವಾ ಮದುವೆ ಮುಂಜಿ ಅಥವಾ ಇನ್ನೊಂದು ಮನೆ ಕಟ್ಟೋದಕ್ಕೆ ಕಾರ್ಯಕ್ರಮಕ್ಕಾಗ್ಬೋದು. ಹಣದ ಒಂದು ಕೊರತೆ ಇದೆ, ಕೊಡಿ ಬೇಗ. ನಮ್ಗೆ ನಾವು ಸಾಲ ಮಾಡೋದಕ್ಕಾಗಲ್ಲ, ನಮ್ಮನ್ನು ಬಡ್ಡಿ ಕಟ್ಟಿ ನಮ್ಮನ್ನು ನಿರಾಶ್ರಿತರು ಮಾಡಬೇಡ ಅಂತ ಕೇಳಿದ್ರೆ ಅದನ್ನೆಲ್ಲ ಕೊಡೋದಕ್ಕೆ ಒಪ್ಕೊಂಡವ್ರೆ. ಬೇಗ ಮಾಡಿ ಅದನ್ನ ಅನುವು ಮಾಡಿಕೊಡ್ತೀವಿ ಅಂತ. ಮತ್ತೆ ಅದರಲ್ಲಿ ಇನ್ನ ಕೆಲವರು ಇದನ್ನ ಈ ಅನುಮೋದನ ಸರಿ ಇಲ್ಲ ಅಥವಾ ಸಚಿವ ಸಂಪುಟದಲ್ಲಿ ಮಾಡಿರುವಂಥದ್ದು ಕಾರ್ಯಗತ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ರೈತರನ್ನ ದಾರಿ ತಪ್ಪಿಸ್ತಾವ್ರೆ. ಅದು ಯಾವುದೇ ಕಾರಣಕ್ಕೂ ಅದು ತಪ್ಪು ಮಾಹಿತಿ. ಯಾರು ಅದನ್ನ ನಂಬೇಡ್ರಿ. ಇದನ್ನ ನಾನು ಹೇಳ್ದೆ ನಂಬ್ರಿ ಅಂತಾನೂ ಅಲ್ಲ, ಒಂದು ಚುನಾಯಿತ ಸರ್ಕಾರ ಮಾಡಿದ್ರು ನಂಬ್ರಿ ಅಂತ ಹೇಳ್ತಾ ಇರೋದಷ್ಟೇ. ಯಾವ ಸರ್ಕಾರ ಮಾಡಿದ್ರು ನಂಬಲೇಬೇಕಾಯ್ತದೆ. ಒಬ್ಬ DC ಹೇಳೋರೆ, DC ಹತ್ರ ಮನವಿ ಮಾಡಿದ್ವಿ, DC ಪ್ರಸ್ತುತಪಡಿಸೋರು ರೇಟ್ನ. ಇನ್ಯಾವ ಜಿಲ್ಲಾಡಳಿತ ಪ್ರಸ್ತುತಪಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲಾ ಸರ್ಕಾರ, ಕುಮಾರಣ್ಣವರಾಗಿರ್ಬೋದು, ಬಾಲಣ್ಣವರಾಗಿರ್ಬೋದು, ಇಲ್ಲಿ 20 ವರ್ಷ ರಾಜಕೀಯ ನಡೀತು. ಇದು 2006ರಲ್ಲಿ ಅಕ್ವೈರ್ ಆಗಿ ಬಾಲಣ್ಣ 10 ವರ್ಷ ಆಗವ್ರೆ, ಮಂಜಣ್ಣ 5 ವರ್ಷ ಆಗವ್ರೆ, ಕುಮಾರಣ್ಣ 5 ವರ್ಷ ಆಗವ್ರೆ. ಎಲ್ಲರೂ ಗೊತ್ತದೆ ಇದು ಏನಾಗದೆ, ಇದು ಎತ್ತಾಗದೆ ಅಂತ. ಎಲ್ಲರೂ ಅವರು ತಮ್ಮ ಬೇಕಾದ ರಾಜಕೀಯ ಮಾಡ್ಕೊಂಡು ಹೋಗವ್ರೆ, ಏನು ತೊಂದರೆ ಇಲ್ಲ. ಆದ್ರೆ ನಾವು ಮಾತ್ರ ನಿರಾಶ್ರಿತರಾಗಿ ಉಳ್ಕೊಂಡಿದ್ದೀವಿ. ನಮ್ಮ ನಿರಾಶ್ರಿತರಿಗೆ ಆಗ್ಬೋದು, ಮನೆ ಇಲ್ದವ್ರಿಗಾಗ್ಬೋದು, ಜಮೀನು ಉಳಿತಾಯ ಇರೋರ್ಗಾಗ್ಬೋದು, ಕೂಲಿ ಕಾರ್ಮಿಕರಿಗಾಗ್ಬೋದು, ಕೆಲಸ ಇಲ್ದಿರೋ ಮಕ್ಕಳಿಗಾಗ್ಬೋದು, ಇವೆಲ್ಲನೂ ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ. ಉದ್ಯೋಗ ಭರವಸೆ, IT-BT ಕಂಪ್ನಿಗಳು ಬರ್ತವೆ ಅಂತ ಹೇಳವ್ರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಮನೆ ಕೊಡಬೇಕು, ಕೆಲಸ ಕೊಡಬೇಕು, ಇಲ್ಲಿ ಉದ್ಯೋಗ ಇವ್ರಿಗೆ ಸೃಷ್ಟಿ ಆಗ್ಬೇಕು. ಪ್ರತಿಯೊಬ್ಬರಿಗೂ ಇಲ್ಲಿ ಜಮೀನು ಕಳ್ಕೊಂಡು ಇಲ್ಲಿ ವಾಸ ಮಾಡ್ತಿರೋರಿಗೆ ಮನೆ ಕೊಡಬೇಕು ಅಥವಾ ಜಮೀನು ಕೊಡಬೇಕು, ಉದ್ಯೋಗ ಕೊಡಬೇಕು ಅಂತ ಭರವಸೆ ಕೊಡ್ತೀವಿ ಅಂತ ಹೇಳವ್ರೆ. ಅರ್ಜಿ ಕೊಟ್ಟಿದ್ವಿ, ಅದಕ್ಕೆ ಮುಂದುವರೆದ ಭಾಗವಾಗಿ ಎಲ್ಲ ಒಪ್ಕೊಂಡವ್ರೆ. ಇದೆಲ್ಲ ಕೊಡೋದಾದ್ರೆ ನಮ್ಮ ತಕರಾರೇನಿಲ್ಲ ಅಂತ ಹೇಳ್ತಾ, ಮತ್ತೆ ಎಲ್ಲರೂ ಕೂಡ ಬಂದಿರೋದಕ್ಕೆ ತಮಗೆಲ್ಲರೂ ಹೊಂದಿಸಿ ಬೇಗ ಆಗ್ಬೇಕು ಅನ್ನೋದೇ ನಮ್ಮ ದೃಷ್ಟಿ. ಸಿದ್ದರಾಜು ಅಂತ, ನನ್ನ ಹೆಸರು ಸಿದ್ದರಾಜು ಅಂತ, ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ನಾನು.